ನೀವೆಲ್ಲರೂ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಓಕೆ ಓಕೆ ಸೊ ನಾನು ಸ್ಕೂಲ್ ಟೈಮಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ಡಾನ್ಸಿಂಗ್ ಮಾಡ್ತಾ ಇದ್ದೀನಿ. 2016 ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿತ್ತು. ಅದು ಫಸ್ಟು ನಾನು 2018 ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ. ಅದಾದಮೇಲೆ ಗುಡುಗುಡಿಯ ಸೇರಿ ನೋಡುವಂಥ ಇನ್ನೊಂದು ಚಿತ್ರ. ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು. ಅದು ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು. ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ. ಅದಾದಮೇಲೆ ಈಗ ಪ್ರೇಮ ಮಧುರಂ ಮಾಡಿದ್ದೀನಿ. ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ. ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂತ ಹೊರಟಿರುವ ಹುಡುಗಿ. ಆದರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ಸು, ಕಷ್ಟಗಳು ಇರುತ್ತೆ. ಸೊ ಅವಳನ್ನ ಸ್ಕೂಲ್ ಟೈಮಿಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದ್ದಾರೆ ಗಾಂಧಿಯವರು. ಸೊ ಕ್ಯಾರೆಕ್ಟರ್ ವೈಸ್ ನನಗೆ ತುಂಬಾ ಕನೆಕ್ಟ್ ಆಯಿತು. ಆ್ಯಕ್ಟಿಂಗ್ ವೈಸು ತುಂಬಾ ರೇಂಜ್ ಇತ್ತು. ಸೊ ಐ ರಿಯಲಿ ಕನೆಕ್ಟೆಡ್ ವಿತ್ ದ ಫಿಲ್ಮ್. ಆ ಕಥೆಯಲ್ಲಿ ಒಂದು ಅಂದರೆ ಆ ಫೀಮೇಲ್ ಲೀಡ್ಗೆ ಒಂದಷ್ಟು ಸುಮ್ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕಾಣಿಸಿಲ್ಲ. ಒಂದು ಕ್ಯಾರೆಕ್ಟರ್ ಗ್ರಾಫ್ ಇದೆ ಅದಕ್ಕೆ. ಲೈಕ್ ಅವಳು ಹೆಂಗಿರ್ತಾಳೆ, ಸ್ಕೂಲಲ್ಲಿರುವಾಗ ಹೆಂಗಿರ್ತಾಳೆ, ಕಾಲೇಜಿಗೆ ಹೋದಾಗ ಹೆಂಗೆ ಚೇಂಜ್ ಆಗ್ತಾಳೆ, ಮತ್ತು ಅದಾದ್ಮೇಲೆ ಕೆಲಸ ಹುಡ್ಕೋತಿಗೆ ಹೆಂಗೆ ಎಲ್ಲರೂ ಬೆಳೀತಾರಲ್ಲ ಹೋಗ್ತಾ. ಸೊ ಆ ಥರ ಆ್ಯಕ್ಟಿಂಗ್ ವೈಸ್ ನಂಗೆ ತುಂಬ ಇಷ್ಟ ಆಯಿತು. ಸಿಹಿ ಕಹಿ ಚಂದ್ರು ಸರ್ ಜೊತೆಗೆ ಪಾತ್ರ ನಿರ್ವಹಿಸೋದು ಒಂಥರ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಒಂದಷ್ಟು ಆರ್ಟಿಸ್ಟ್ಗಳಿಗೆ ಜೊತೆಗೆ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಬಹಳ ಆಸೆ ಮತ್ತು ಕನಸುಗಳಿದೆ. ಆ ಕನಸು ಲೀಸ್ಟಲ್ಲಿ ಸಿಹಿ ಕಹಿ ಚಂದ್ರು ಸರ್ ಕೂಡ ಇದ್ರು. ಸೊ ಅದು ಫುಲ್ಫಿಲ್ ಆಗಿದೆ. ಯೂನಿವರ್ಸ್ ನನಗೆ ಬ್ಲೆಸ್ ಮಾಡಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಹಾಗೆ ಸಿನಿಮಾದ ಬಗ್ಗೆ ಪ್ರೇಮ ಕಾವ್ಯ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ಡೈರೆಕ್ಟರು, ಪ್ರೊಡ್ಯೂಸರು, DOP ಅವರೆಲ್ಲರೂ ಹೇಳಿದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನಿಮ್ಮೆಲ್ಲರ ಹತ್ರ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ, ಯೂಶ್ವಲಿ ಎಲ್ಲರೂ ಸಿನಿಮಾಕ್ಕೆ ಕಷ್ಟಪಡ್ತಾರೆ. ಅಂದರೆ ಬರೀ ಸಿನಿಮಾ ಅಂತೇಳಿ ಹೇಳಿಲ್ಲ, ಲೈಫಲ್ಲಿ ಯಾವುದೇ ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿದ್ರು ಒಂದಷ್ಟು ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಆ ಸ್ಟ್ರಗಲ್ಸ್ ಮಾಡಿನೇ ಮುಂದೆ ಬರಬೇಕು. ಹಾಗೆ ಈಸಿಯಾಗಿ ಏನು ಬರಲ್ಲ. ಹಾಗೆ ಈಸಿಯಾಗಿ ಬರಬೇಕು ಅಂದರೆ ಅಪ್ಪ ಅಮ್ಮ ನೆಟ್ಟಿದ ಆಲದ ಮರದಲ್ಲಿ ಕುತ್ಕೊಂಡು ಬರಬೇಕಾಗುತ್ತೆ. ಈವನ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ. ಬಿಕಾಸ್ ಲೈಫಲ್ಲಿ ಒಂದಷ್ಟು ಸ್ಟ್ರಗಲ್ಸ್ನ ನಾನು ನೋಡಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಸ್ಟ್ರಗಲ್ ಮಾಡಿ ಮಾಡೋದಕ್ಕಿಂತ ತುಂಬ ಪ್ರೀತಿಪೂರ್ವಕವಾಗಿ, ತುಂಬ ಖುಷಿಯಿಂದ ಮತ್ತು ಎಂಥೂಸಿಯಾಸಮ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಸೊ ಈ ಎಂಥೂಸಿಯಾಸಮ್ ನಮಗೆ ನೆಕ್ಸ್ಟ್ ಲೆವೆಲ್ಗೆ, ಅಂದರೆ ಇದೊಂದೇ ಸಿನಿಮಾಗೆ ಅಯ್ಯೋ ಹಿಂಗಾಗೋಗ್ಬಿಡ್ತಲ್ಲ ಅಂತ ಬೇಸರ ಮಾಡ್ಕೊಳ್ದೆ ಇನ್ನಷ್ಟು ಸಿನಿಮಾಗಳನ್ನ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥ ಧೈರ್ಯವನ್ನು ನೀವು ಕೊಡಬೇಕಾಗಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆ್ಯಕ್ಟಿಂಗಲ್ಲೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ಮಾಡಲಿಂಗಿಂದ ಶುರು ಮಾಡಿದೆ ಆ್ಯಕ್ಚುಲಿ 2018 ನಾನು ಕಾಲೇಜ್ ಬಂದಾಗಿಂದ. ಸೊ ಹೀಗೆ ನಡೀತಾ ಇತ್ತು ಮಾಡಲಿಂಗ್, ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾಯಿತ್ತು. ಅದ್ರಲ್ಲಿ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು. ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿತ್ತು. ಸರ್ ರೆಫರ್ ಮಾಡಿದ್ರು. ಓಕೆ ಆಯಿತು, ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು. ಕಳಿಸಿದ್ರು. ಸೊ ಎಲ್ಲರಿಗೂ ಇಷ್ಟ ಆಗಿದೆ. ಗಾಂಧಿ ಸರ್, ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದರು. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ಓಕೆ ಎಲ್ಲ ಆಯಿತು. ಕಾಲಲ್ಲಿ ಮಾತಾಡಿದೆ. ಒಂದಿನ ಹೇಳಿದ್ರು ಓಕೆ ಆಫೀಸ್ಗೆ ಬನ್ನಿ, ಸೊ ಮಾತಾಡೋಣ ಮುಂದೆ, ಒಂದು ಸ್ಮಾಲ್ ಆಡಿಷನ್ ಥರ ಇಡ್ತೀವಿ ಅಂತ. ಜಯನಗರಲ್ಲಿ ಅವ್ರ ಆಫೀಸ್ ಇತ್ತು. ಸೊ ಹೋದೆ. ಒಂದು ಸ್ಮಾಲ್ ಆಡಿಷನ್ ನಡೀತು. ಸೊ ಇಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅವರು ಹೇಳಿದ್ರು. ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ದೇ ಲೈಕ್ ವಾಟ್ ಐ ಡಿಡ್, ವಾಟ್ ಐ ಶುಡ್. ಸೊ ಓಕೆ ಅಂತ ಹೇಳಿ ಒಂದು ವಾರದಲ್ಲಿ ಇಮಿಡಿಯೇಟ್ಲಿ ದೇ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ. ಅದಾದಮೇಲೆ ಒಂದು ವಾರಕ್ಕೆ ದೇ ಗೇವ್ ಮಿ ದೇ ನರೇಟೆಡ್ ದ ಸ್ಕ್ರಿಪ್ಟ್. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ವರ್ಕ್ಶಾಪ್ಸ್ ಇತ್ತು. ಒಂದು ಸಾಂಗ್ ಇದೆ, ಕೇಳ್ತಾ ಇದ್ರಿ, ಸಾಂಗ್ ನಂದು ಇದೆ ಬರುತ್ತೆ. ಅದಕ್ಕೆ ರಿಹರ್ಸಲ್ಸ್ ಇತ್ತು, ಅದನ್ನೆಲ್ಲ ಮಾಡಿದ್ವಿ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮು. ಸೊ ಅವ್ರು ಹೇಳಿದರು ಗಾಂಧಿಯವರು, ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ. ಸೊ ಅದರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದುಬಿಟ್ಟು ಶಿ ಈಸ್ ಅ ವೆರಿ ಮೆಚೋರ್ಡ್, ತುಂಬ ಪ್ರಾಕ್ಟಿಕಲ್ ಮತ್ತು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವಳಿಗೆ ಏನು ಅನಿಸುತ್ತೋ ಅದನ್ನು ಹೇಳೋ ಒಂದು ಕ್ಯಾರೆಕ್ಟರ್.
ಐ ಹೋಪ್ ಅದನ್ನು ನಿಭಾಯಿಸಿದ್ದೀನಿ ಅಂತ. ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ. ಎಸ್, ಸೊ ನೀವೆಲ್ಲರೂ ದಯವಿಟ್ಟು ಬಂದು 14ನೇ ತಾರೀಕು ಥಿಯೇಟರಲ್ಲೇ ಮೂವಿನ ನೋಡಿ. ಹೊಸೊಬ್ರು ಮೂವಿ ಇದು, ಎಲ್ಲ ನ್ಯೂ ಕಮರ್ಸ್. ಆ್ಯಂಡ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ನಾನು ತುಂಬ ಧನ್ಯವಾದಗಳು. ಎಲ್ಲರೂ ದಯವಿಟ್ಟು 14ನೇ ತಾರೀಕು ಬಂದು, ಇನ್ನು ಇದಕ್ಕೆ ಏನೇನೋ ನೀವು ಕೇಳಿದ್ರಿ, ಸಾಂಗ್ಸ್ ಇದೆ, ಇನ್ನು ನನ್ನ ಜೊತೆ ಏನು ಮಾಡಿದ್ದಾರೆ ಅಷ್ಟೊಂದು ರಿವೀಲ್ ಮಾಡಿಲ್ಲ. ಸೊ ನೀವು ಮೇ ಬಿ ಬಂದು ಥಿಯೇಟ್ರಲ್ಲಿ ನೀವು ನೋಡಿ ಹೇಳಬೇಕಾಗುತ್ತೆ. ಐ ಹೋಪ್ ಎವ್ರಿಬಡಿ ಲೈಕ್ಸ್ ದ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ನಂದು ಬರೀ ರೊಮ್ಯಾನ್ಸ್ ಇಲ್ಲ, ಕಾಮಿಡಿ, ರಾಮ್ ಕಾಮ್. ಅದು ರೊಮ್ಯಾನ್ಸ್ ಜಾಸ್ತಿ ಆಗಿಲ್ವಾ ಅನ್ನೋ ಕ್ವಶನ್ಗೆ ನನ್ನ ಕೇಳಿದ್ರೆ ಸರ್, ನನಗೆ ಜಾಸ್ತಿನೇ ಅನಿಸ್ತು. ನನ್ನ ಲಿಮಿಟ್ಸ್ ದಾಟಿ ನಾನು ಮಾಡಿದ್ದೀನಿ. ನನ್ನ ಪರ್ಸ್ನಲಿ ಕೇಳಿದ್ರೆ ನನಗೇನೆ ತುಂಬ ಜಾಸ್ತಿ ಅನಿಸ್ತು. ನನ್ನ ಕೈಲಿ ಆಗದೆ ಇರೋಷ್ಟು ನಾನು ಮಾಡಿದ್ದೀನಿ. ಬಟ್ ಅದೇ ನನಗೆ ಚಾಲೆಂಜು. ಹೌದು 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 ಇದೊಂದು ನೀವು ಕೇಳಿದ್ರೆ ನನಗೆ ಡೌಟ್ ಇತ್ತು ಸರ್, ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಒಂದು ಪ್ರೈವೇಟ್ ಥಿಯೇಟರ್ ಇದು ಮಾಡಿ ಒಂದಷ್ಟು ಆಡಿಯನ್ಸ್ನ ಕರೆದು ಕೂರಿಸಿ ಫಾರ್ಮ್ಸ್ ಎಲ್ಲ ಕೊಟ್ಟು ರಿಲೀಸ್ ಮಾಡೋಕ್ಕೆ ಮುಂಚೆ ಇದೊಂದು ಪ್ಲಾನ್ ಮಾಡಿದೆ ಸರ್. ಸೊ ನನಗೆ ಡೌಟ್ ಇತ್ತು, ನಾಳೆ ದಿನ ಎಲ್ಲಾದರೂ ನನ್ನ ಇಂಟೆನ್ಷನ್ ಏನು, ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆಗಿ ತೋರಿಸ್ಬಿಟ್ಟು ಇದನ್ನ ಹಿಡ್ಕೊಂಡು ಜನರು ಕರೆಯೋದಾದ್ರೆ ನಾನು ಬೇರೆ ಥರ ಮಸಾಲ ಸಿನಿಮಾನೇ ಮಾಡ್ತಿದ್ದೆ. ಇದೊಂದು ಮಾರ್ಕೆಟಿಂಗ್ ಎಲಿಮೆಂಟ್ ಆದರೆ ಇನ್ನೂ ರೊಚ್ಚಿಗೆದ್ದು ಮಾಡೋರು ಇದ್ದಾರೆ. ಬಟ್ ಇದು ಮಾರ್ಕೆಟಿಂಗ್ ಎಲಿಮೆಂಟ್ ಅಲ್ಲ. ಪೂರ್ತಿ ಸಾಂಗ್ನ ಫಿಲ್ಮ್ ಜೊತೆಲಿ ನೋಡ್ಬೇಕಾದ್ರೆ, ಇಲ್ಲ ಬಿಡಿ ಬರೀ ಸಾಂಗ್ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಲ್ಲ, ನನ್ನ ಕೇಳಿದ್ರೆ ಡಿಕೋಡ್ ಮಾಡಿದ್ರೆ ಸಾಂಗ್ನ ಕ್ಲಿಪ್ ಬೈ ಕ್ಲಿಪ್ ಹೋಗೋಣ. ಬೀಚು, ಮೌಂಟೇನ್, ಒಬ್ರು ಇವಾಗ ಕಾಮನ್ ಕ್ವಶನ್, ಆರ್ ಯು ಬೀಚ್ ಪರ್ಸನ್ ಆರ್ ಮೌಂಟೇನ್ ಪರ್ಸನ್? ಒಂದು ಡೇಟ್ಗೆ ಹೋದ್ರೆ ಕೇಳೋ ಕ್ವಶನ್ಸ್. ಸೊ ಬೀಚ್ ಪರ್ಸನ್, ಮೌಂಟೇನ್ ಪರ್ಸನ್. ಒಂದು ಊಟ, ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಊಟ ಮಾಡದೆ ಇದ್ದವ್ರನ್ನ ಕರೆದು ಪ್ರೀತಿಯಿಂದ ತಿನ್ಸೋ ಸೀನ್ಸ್ ಇದೆಲ್ಲ ಇದೆ. ಬರೀ ಇಟ್ಸ್ ಪರ್ಸ್ಪೆಕ್ಟಿವ್ ಸರ್, ಹಿಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇದನ್ನೇ ನಾನು ಎಕ್ಸ್ಪೆರಿಮೆಂಟ್, ನನ್ನ ಡೌಟ್ ಇತ್ತು, ಆಡಿಯನ್ಸ್ನ ಕರೆದೆ, ಕೂರಿಸ್ದೆ, ತೋರಿಸ್ದೆ, ಮಾಡಿದೆ. ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು, ನಮ್ಮಲ್ಲೇ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಬಂತು. ಬಟ್ ಮಿಕ್ಸ್ಡ್ ರಿವ್ಯೂಸ್ ಬರ್ತಿದೆ. ಐ ಆಮ್ ಹ್ಯಾಪಿ. ಅಂದರೆ ಎರಡು ಎಕ್ಸ್ಟ್ರೀಮ್ ಇದೆ. ತುಂಬ ಯಾರು ಮಾಡ್ದಿರಕ್ಕಾಗಿರೋದು ಎಲ್ಲ ಚೆನ್ನಾಗಿ ತೋರಿಸಿದ್ದೀರಾ, ಒಂದು ರಿಯಾಲಿಟಿ ಹೇಗಿದೆ ಅನ್ನೋದೊಂದು ತೋರಿಸಿದ್ದೀರಾ. ಇನ್ನೊಬ್ರು ತುಂಬ ಜಾಸ್ತಿ ಆಯಿತು ಹೇಗೆ ಅನ್ನೋರು. ಎಂಟೈರ್ ಸಿನಿಮಾ ಕುತ್ಕೊಂಡು ನೋಡಿದಾಗ ನಮ್ಗೆ ಇದೇನು ಒಂದು 5% ಅಷ್ಟೇ ಸೆನ್ಸರ್ ಆಗ್ತಿದೆ ಸರ್. ಇಲ್ಲ ಹೇಗೆ ಕೊಟ್ಬಿಡಿ ತೊಗೊಂಬಿಡೋಣ. 5 ಹಾಡಿದೆ, 2 ಬಿಟ್ ಸಾಂಗ್ಸು, ಇದೊಂದು ಸಾಂಗ್ಸು. ಸೊ ನಾವೇನು ಬೇರೆ ಸಾಂಗು ನೋಡಿದ್ರಲ್ಲ, ಸ್ಕೂಲ್ ಸಾಂಗು, ಅದೆಷ್ಟು ಇನ್ನೋಸೆಂಟ್ ಲವ್ ಇದೆ, 7 ಜನ್ಮಗಳ ಜೊತೆಯಾಗು, ಆ ಥರನೂ ಮಾಡಿದೀವಿ. ಬೇಸಿಕಲಿ ಪಾರ್ಟ್ ಆಫ್ ಲೈಫ್ ಏನಿದೆ ಎಲ್ಲ ತೋರ್ಸಕ್ ಟ್ರೈ ಮಾಡಿದೀವಿ. ಡೈರೆಕ್ಟರ್ ಹೇಳ್ಬಿಟ್ರು. ಸೊ ಕತೆ ಕೇಳದೆ ಹೆಂಗೆ ಪ್ರೊಡ್ಯೂಸ್ ಮಾಡಿದ್ದೀರ ಅಂತ ಕೆಲವರಿಗೆ ಡೌಟ್ ಬರ್ಬೋದು. ಸೊ ಕೆಲವೊಂದನ್ನು ನಾವು ನಂಬ್ತೀವಿ. ಸೊ ಆ ನಂಬಿಕೆ ಅವ್ರ ಮೇಲೆ ಇರೋ ಇಂಟ್ರೆಸ್ಟ್, ಅವ್ರಿಗೆ ಎಷ್ಟು ಎಫೆಕ್ಟ್ ಇಡ್ತಾ ಇದ್ದಾರೆ. 12 ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಮೂವಿಗೆ ಮಾಡಬೇಕು ಅಂತ ಬಂದಿದ್ದ. ಅವ್ರ ಜೊತೆ ಇರೋ ಟೀಮು ಪ್ರತಿಯೊಬ್ಬರು ಎಲ್ಲ ಚಿಕ್ಕ ವಯಸ್ಸಿರೋರೆ, ಎಲ್ಲರಿಗೂ 8 ಲಕ್ಷ 9 ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಈ ಮೂವಿ ಮೇಲೇ ಪ್ರಾಣ ಇಟ್ಕೊಂಡು ಇದ್ರ ಮೇಲೇ ಓಡಾಡ್ತಾ ಇದ್ರು. ಆ್ಯಕ್ಚುಲಿ ನಾವು ಮಾಡಬೇಕಾದ ಮೂವಿ ಬೇರೆ ಇತ್ತು. ಒಂದು ಡೈರೆಕ್ಟರ್ ಲೇಡಿ, ಅಂದರೆ ಸಂದರ್ಭ ಬಂತಲ್ಲ, ಅದಕ್ಕೆ ಹೇಳ್ಬೇಕೋ ಹೇಳ್ಬೇಡೋ ಅದನ್ನು ಸೈಡ್ ಮಾಡಿ. ಸೊ ಬೇರೆ ಅವ್ರಿಗೆ ಪ್ರಾಮಿಸ್ ಮಾಡಿದ್ದಕ್ಕೆ ಅವ್ರು ಅರ್ಧ ಮೂವಿ ಶೂಟ್ ಮಾಡಿದ್ಮೇಲೆ ಅರ್ಧದಲ್ಲಿ ನಿಲ್ತೋಯ್ತು. ಸೊ ಸುಮಾರು ದುಡ್ಡು ಹೋಯ್ತು. ಏನು ಮಾಡೋದು, ಈ ಆ್ಯಕ್ಟರ್ಸ್ಗೆಲ್ಲ ಮಾತು ಕೊಟ್ಬಿಟ್ಟಿದ್ದೀವಿ, ಹೆಂಗೆ ಏನು ಅಂತ ಯೋಚನೆ ಮಾಡಿದ ಮೇಲೆ ಸೊ ಮಂಜು ಅವರು, ರಾಜಿ ಮೇಡಮ್ ಅವರು ಹಿಂದೆ ಅಂದ ಸಪೋರ್ಟ್ ಮಾಡಿ, ಇವ್ರ ಟೀಮ್ ಎಲ್ಲ ಬಂದು ನಾವು ಇದ್ವಿ ಸರ್, ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಲೈಫ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆ ಮತ್ತೆ ಧೈರ್ಯ ಮಾಡಿ ಎಲ್ಲ ಹೊಸ ಸ್ಟೋರಿ ಬರ್ಕೊಂಡು ಹೊಸದಾಗೆಲ್ಲ ಪ್ಲಾನ್ ಮಾಡಿದ್ವಿ. ಏನು ಸ್ಪೆಷಲ್ ಅಂದರೆ ಮೂವಿನಲ್ಲಿ ಪ್ರತಿಯೊಬ್ಬರಿಗೂ ಟಚ್ ಆಗತ್ತೆ. ಸೊ ಪ್ರತಿಯೊಬ್ಬರಿಗೆ ಕೆಲವೊಂದು ಮೆಮೊರೀಸ್ ಇರುತ್ತೆ, ಕೆಟ್ಟದಿರುತ್ತೆ, ಒಳ್ಳೇದಿರುತ್ತೆ. ನಾವು ಲೈಫ್ ಆದರೆ ಹಿಂದೆ ಹೋಗೋಕ್ಕಾಗಲ್ವಲ್ಲ.
ಸೊ ಫ್ಯಾಮಿಲಿ ಜೊತೆಗೆ ಬರೋವಾಗ ನೀವು ಅದು ಮೂವಿ ಜೊತೆಗೆ ನೋಡಿದ್ರೆ ಅದು ಸಿಂಪಲ್ ಆಗಿರುತ್ತೆ. ಬರೀ ಹಾಡು ನೋಡಿದ್ ಮಾತ್ರನೇ ನಿಮ್ಗೆ ಅದು ಎಕ್ಸ್ಟ್ರಾ ಅಂತ ಕಾಣುತ್ತೆ. ಓವರ್ ಆಲ್ ಮೂವಿನಲ್ಲಿ ನೋಡಿದ್ಮೇಲೆ ಅದು ಅಷ್ಟು ಜಸ್ಟ್ ನಮ್ಮ ಲೈಫಲ್ಲಿ ಒಂದು ಪಾರ್ಟ್. ಅದು ಲವ್ ಹೆಂಡತಿ ಮೇಲೆ ಆಗ್ಬೋದು, ಲವರ್ ಮೇಲೆ ಆಗ್ಬೋದು, ಇಲ್ಲ ಎಕ್ಸ್ ಲವರ್ ಮೇಲೆ ಆಗಿರ್ಬೋದು. ಸೊ ಅದೆಲ್ಲ ಮೆಮೊರಿ ಜಸ್ಟ್. ಸೊ ನಮ್ಮ ಲೈಫಲ್ಲೂ ಹಂಗೆ ನಡೀತು ಅವಾಗ ಅನ್ನಕ್ಕೆ ಜಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ. ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗುತ್ತೆ. ಇದು ಮೆಸೇಜ್ ಇದೆ, ಬಟ್ ಹೇಳಿದ್ರೆ ಮತ್ತೆ ಥ್ರಿಲ್ ಇರಲ್ಲ. ಲವ್ ಫೈಲರ್ ಆಗೋರು ಎಷ್ಟು ಜನ ಮತ್ತೆ ರಿಕವರಿ ಆಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಇದೆ. ಸೊ ನಿಮ್ಗೆಲ್ಲರಿಗೂ ಹೇಳ್ಕೊಳೋದೊಂದೇ, ನಮ್ಗೆ ಬಂಡವಾಳ ಬರಬೇಕಂತ ನಾನು ಮೂವಿ ಮಾಡಿಲ್ಲ. ಒಂದು 10 ಜನ ಹುಡುಗರಿಗೆ ಒಂದು ಲೈಫ್ ಕೊಟ್ರೆ ಸಾಕು ಅಂತ ನಾನು ಇದು ಮಾಡಿದ್ದೀನಿ. ನನ್ನ ಲೈಫ್ ಬೆಂಗಳೂರಿಂದಾನೇ ಸ್ಟಾರ್ಟ್ ಆಗಿತ್ತು. 96 ಅವಿನಿ ರೋಡಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ತಾ ಇದ್ದೆ. 700 ರೂಪೀಸ್ ನನ್ನ ಮೊದಲ ಸ್ಯಾಲ್ರಿ.